ಎಷ್ಟು ನಿಮ್ಮ ಮಕ್ಕಳಿಗೆ ಮದುವೆಗೆ ಸೆಟ್ ಆಗ್ತಾ ಇಲ್ವಾ? ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ವಾ? ಹಾಗಿದ್ದರೆ ನಿಮಗೆ ಒಂದೇ ಒಂದು ಸಣ್ಣ ಉಪಾಯನ ಹೇಳ್ಕೊಡ್ತೇನೆ. ಒಂದು 50-100 ರೂಪಾಯಿ ಒಳಗೆ, ಇಲ್ಲಾಂದರೆ 20-25 ರೂಪಾಯಿ ಒಳಗೂ ಆಗ್ತದೆ. ಆದಷ್ಟು ಬೇಗ ನಿಮ್ಮ ಮಕ್ಕಳಿಗೆ ಕಂಕಣ ಬಲ ಕೂಡಿ ಬಂದು ಬೇಗ ಮದುವೆ ಆಗ್ತದೆ. ನಾನು ಹೇಳಿರುವ ಈ ಉಪಾಯವನ್ನು ಮಾಡಿ. ಇದರಿಂದ ತುಂಬ ಜನರಿಗೆ ಉಪಯುಕ್ತವಾಗಿದೆ. ಹಾಗಾಗಿ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಹೊಂಬಾಳೆ ಸಿರಿ ಲಾಗ್ಸ್. ನಾನು ನಿಮಗೆ ಇವತ್ತು ಸಣ್ಣದೊಂದು ಉಪಾಯನ ಹೇಳ್ಕೊಡ್ತಾ ಇದ್ದೀನಿ, ಹೆಚ್ಚೇನು ಖರ್ಚಿಲ್ಲದೆ. ನೀವು ಮಾಡಬೇಕಾಗಿರೋದು ಶ್ರೀಕೃಷ್ಣನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ನೀವು ಶ್ರೀಕೃಷ್ಣನನ್ನು ಎಷ್ಟು ಪ್ರಾರ್ಥನೆ ಮಾಡ್ಕೊತೀರೋ ಅಷ್ಟು ಒಳ್ಳೆಯದು. ಹಾಗೆ ರಾಮನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಮ ಸಹ ನಿಮಗೆ ತುಂಬ ಒಳ್ಳೆಯದು ಮಾಡ್ತಾನೆ. ನಮಗೆ ಮದುವೆ ಕಂಕಣ ಭಾಗ್ಯ ಕೂಡಿ ಬರಬೇಕಂದ್ರೆ ಪಾರ್ವತಿ ಸ್ವಯಂವರ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಪಾರ್ವತಿ ದೇವಿಯ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಇದರಿಂದ ತುಂಬ ಉಪಯುಕ್ತ ಆಗ್ತದೆ. ನಾನು ಹೇಳಿರುವ ಸಣ್ಣದೊಂದು ಉಪಾಯ ಮಾಡಿ, ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರ್ತದೆ. ಹೆಚ್ಚೇನು ಸಮಯವನ್ನು ವೇಸ್ಟ್ ಮಾಡಲ್ಲ. ನಿಮಗೀಗ ನಾನೊಂದು ಉಪಾಯವನ್ನು ತೋರಿಸ್ತಾ ಇದ್ದೇನೆ ನೋಡಿ. ಇದು ಒಂದು 20 ರೂಪಾಯಿಗೆ 25 ರೂಪಾಯಿಗೆ ಸಿಗುತ್ತೆ. ಅಥವಾ ನೀವು ಒಂದು ಸ್ವಲ್ಪ ದೊಡ್ಡ ಬೀಗ ತೊಗೊಳ್ಬೇಕಂದ್ರೆ ಸ್ವಲ್ಪ ದೊಡ್ಡ ಬೀಗ ಸಹ ತೊಗೋಬೋದು. ಬೀಗದ ಕೀಯನ್ನು ನೀವೇನು ಮಾಡಬೇಕಂದ್ರೆ ರಾತ್ರಿ ಒಂದು ಚಾಪೆ ಮೇಲೆ ಮಲಗಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ ಅಂದರೂ ಹಾಸಿಗೆ ಮೇಲೆ ಮಲಗ್ಬೋದು. ಈ ಬೀಗದ ಕೀಯನ್ನು ನೀವು ಮಲಗುವ ಹಾಸಿಗೆ ಅದರ ಮೇಲೆ ಬೇರೆ ಯಾರೂ ಮಲಗಬಾರ್ದು. ಜೊತೆಗೆ ನೀವು ಒಬ್ಬರೇ ಮಲಗಬೇಕು. ಆ ಮಲಗುವ ಹಾಸಿಗೆ ಅಥವಾ ಚಾಪೆಯ ಮೇಲೆ ನೀವು ಈ ಬೀಗದ ಕೀಯನ್ನು ಇಟ್ಕೊಳ್ಳಿ. ಅದು ಲಾಕ್ ಆಗಿರಬೇಕು. ಅದನ್ನು ಇಟ್ಕೊಂಡು ದಿಂಬಿನ ಕೆಳಗೆ ಬೇಕಾದರೂ ಇಟ್ಕೋಬೋದು. ಹೆಚ್ಚಾಗಿ ದಿಂಬಿನ ಕೆಳಗೆ ಇಟ್ಕೊತಾರೆ. ದಿಂಬಿನ ಕೆಳಗೆ ಇಟ್ಕೊಂಡು ಅದರ ಮೇಲೆ ಒಂದು ಬೆಡ್ಶೀಟ್ ಹಾಕ್ಕೊಂಡು ಅದನ್ನು ನೀವು ಕವರ್ ಮಾಡ್ಕೊಳ್ಳಿ. ನೀವು ದಿಂಬಿನ ಕೆಳಗೆ ಇಟ್ಟಿರುವುದನ್ನು ಯಾರು ಸಹ ನೋಡಬಾರ್ದು. ಹಾಗಾಗಿ ಅದನ್ನು ನೀವೀಗ ಒಂದು ಬೀಗದ ಕೀನ ಇಟ್ಕೊಂಡು ಅದಕ್ಕೆ ಲಾಕ್ ಆಗಿರಲಿ. ಕೀ ಮತ್ತು ಬೀಗ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿ. ಮಾರನೇ ದಿನ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಎಲ್ಲ ಆದಮೇಲೆ ಒಂದು ದೇವಸ್ಥಾನಕ್ಕೆ ಹೋಗಿ, ನಿಮ್ಮ ಮನೆಯ ಸಮೀಪ ಯಾವ ದೇವಸ್ಥಾನ ಇರುತ್ತೋ ಅದಕ್ಕೆ ಹೋಗಿ. ಹಾಗಂತ ಹೇಳಿ ಆಂಜನೇಯನ ದೇವಸ್ಥಾನಕ್ಕೆ ಖಂಡಿತ ಹೋಗಬೇಡಿ. ಆಂಜನೇಯ ಬ್ರಹ್ಮಚಾರಿ. ಆದ್ದರಿಂದ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋನೂ ನೋಡಿ. ಹಾಗೆ ಎಲ್ಲ ವೀಡಿಯೋ ನೋಡಿ ಕಮೆಂಟ್ ಮಾಡಿ. ನಿಮಗೆ ನಾನು ಹೇಳಿರೋ ಈ ಉಪಾಯ ಹೇಗೆ ಅನ್ನಿಸ್ತು ಅಂತ ಸಹ ಕಮೆಂಟ್ ಮಾಡಿ. ಈ ಬೀಗದ ಕೀನ ನೀವು ಮಾರನೇ ದಿನ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ದೇವಸ್ಥಾನಕ್ಕೆ ಹೋದವರು ದೇವಸ್ಥಾನದೊಳಗೆ ಹೋದ ತಕ್ಷಣ ಒಂದು ಯಾರಿಗೂ ತೋರಿಸ್ಬಾರ್ದು, ಹಾಗೆ ಇಟ್ಕೊಂಡು ಹೋಗಬೇಕು. ಹೀಗೆ ಇಟ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಆದರೆ ಒಂದು ಪ್ರದಕ್ಷಿಣೆ ಅಥವಾ 3 ಪ್ರದಕ್ಷಿಣೆ ಬನ್ನಿ. ಆದರೆ ನೀವು ಪ್ರದಕ್ಷಿಣೆ ಹಾಕುವಾಗ ನಿಮ್ಮ ಕೈಯಿಂದ ಬೀಗದ ಕೈ ಕೆಳಗೆ ಬೀಳಬಾರ್ದು. ನೀವು ರಾತ್ರಿ ನಿಮ್ಮ ತಲೆ ದಿಂಬಿನಡಿ ಇಟ್ಟಿರೋ ಬೀಗದ ಕೀನ ಹಾಗೆಯೇ ನೀವು ಸೀದಾ ದೇವಸ್ಥಾನಕ್ಕೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ತಗೊಂಡು ಹೋಗಬೇಕು. ದೇವಸ್ಥಾನದಲ್ಲಿ ಏನಾದರೂ ಒಂದು ಪೂಜೆ ಕೊಡ್ಬೋದು. ಕೊಟ್ಟು ಇಲ್ಲ ಅನಿಸಿದರೆ ಕಾಣಿಕೆ ಹಾಕಿ ತೀರ್ಥ ತಗೊಳ್ಳಿ. ಆದರೂ ಸಹ ಯಾರಿಗೆ ಸಹ ಕಾಣದಾಗೆ ನೀವು ನಿಮ್ಮ ಬೀಗದ ಕೀನ ಇಟ್ಕೊಳ್ಳಿ. ಅದನ್ನು ಸೀದಾ ನೀವು ಪ್ರದಕ್ಷಿಣೆನೆಲ್ಲ ಹಾಕಿ ಆದಮೇಲೆ ದೇವರ ಪ್ರಸಾದ ಎಲ್ಲ ತೊಗೊಂಡು ಬಂದಾದಮೇಲೆ ಹೊರಗೆ ಬಂದು, ನೀವು ದೇವಸ್ಥಾನದಲ್ಲಿ ತುಂಬ ಜನ ಇರಬೇಕು, ಒಬ್ಬರು ಇಬ್ಬರು ಹೋಗುವಂಥ ದೇವಸ್ಥಾನದಲ್ಲಿ ಇಡಬೇಡಿ. ಈ ಬೀಗದ ಕೀನ ಒಟ್ಟಿಗೆ ಎಲ್ಲಾದರೂ ಒಂದು ಕಡೆ ಇಡಿ. ಎದ್ರೆ ಇಡಬೇಕು, ಎಲ್ಲೋ ಕಾಣದ ಕಡೆ ಎಲ್ಲ ಇಲ್ಲಿ ಇಡಬೇಡಿ. ಯಾರಾದರೂ ನಿಮ್ಮ ಬೀಗದ ಕೈ ನೋಡಬೇಕು. ಹಾಗಂತೇಳಿ ನೀವು ಇಟ್ಟಿರೋದನ್ನು ಇಡ್ತಾ ಇರುವಾಗ ಯಾರೂ ಸಹ ನೋಡಬಾರ್ದು. ಆ ರೀತಿ ನೋಡಿ. ಯಾರಾದರೂ ನಿಮ್ಮ ಬೀಗದ ಕೀನಲ್ಲಿ ಯಾರಾದರೂ ಕೆಲವ್ರ ಮಕ್ಕಳು ಬೀಗ ಉಂಟಲ್ಲ, ಕೀ ತೆಗೆದು ನೋಡುವ ಒಳ್ಳೇದುಂಟ ಇಲ್ಲ ಅಂಥೇಳಿ ಕೆಲವರು ಯಾರಾದರೂ ಕೀ ತೆಗೆದು ಓಪನ್ ಮಾಡ್ತಾರೆ. ಹಾಗೆ ಓಪನ್ ಮಾಡಬೇಕು. ಇದು ಓಪನ್ ಮಾಡುವುದನ್ನು ಸಹ ನೀವು ನೋಡಬಾರ್ದು.
ನೀವು ದೇವಸ್ಥಾನದಲ್ಲಿ ಇಟ್ಟು ಬಂದುಬಿಡಿ. ಅದು ನಿಮ್ಗೆ ಗೊತ್ತಾಗೇ ಆಗ್ತದೆ ಯಾರೋ ಕೀ ತೆಗ್ದಿದ್ದಾರೋ ತೆಗಿಲಿಲ್ಲ ಅಂತೇಳಿ. ಕೀ ತೆಗಿಬೇಕು ಮಾತ್ರ. ಕೀ ತೆಗೆದ ಮೇಲೆ ಗೊತ್ತಾಗುತ್ತೆ ನಿಮಗೆ ಅದರದ್ದು ಪ್ರಭಾವ. ಈ ರೀತಿ ಕೀ ತೆಗೆದಿದ್ದ ತಕ್ಷಣವೇ ನಿಮಗೆ ಎಲ್ಲ ಕಂಕಣ ಭಾಗ್ಯ ಕೂಡಿ ಬಂದೇ ಬರ್ತದೆ. ಹಾಗಂತಲ್ಲ ದೇವಸ್ಥಾನದ ಎಲ್ಲೋ ಮೇಲ್ಗಡೆ ಎಲ್ಲ ಇಟ್ಟು ಬರಬೇಡಿ. ಇದನ್ನು ನೀವು ಯಾವಾಗ ಮಾಡಬೇಕಂದ್ರೆ ನೀವು ಅಮಾವಾಸ್ಯೆ ಹಾಗೆ ಮಂಗಳವಾರ ಹುಣ್ಣಿಮೆ ದಿನ ಎಲ್ಲ ಮಾಡಬೇಡಿ. ಬೇರೆ ಯಾವಾದರೂ ಒಳ್ಳೆ ದಿನ ಹೋಗಿ ಮಾಡಿ. ಖಂಡಿತ ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬಂದೇ ಬರ್ತದೆ. ಥ್ಯಾಂಕ್ ಯು ವೆರಿ ಮಚ್.